Yes. Also, ma'am, can you talk about regarding essays and how to improve your essay writing skills, ma'am? Essay, you mean philosophical or in general? In general, ma'am. Okay. So elaborate version of your 15 marker is an essay. And the beauty of an essay is it gives you freedom to write whatever you want. But of course, you should have that, ability to connect what you are telling to the statement in the essay. So ಒಂದು ಏನಂದ್ರೆ ನೀವು ಸ್ಟೇಟ್ಮೆಂಟ್ನ ನೀಟಾಗಿ ಅರ್ಥ ಮಾಡ್ಕೋಬೇಕು. ಸಿ ಚಾಯ್ಸ್ ಆಫ್ ದ ಟಾಪಿಕ್ ಇಸ್ ಆಲ್ಸೋ ಸೋ ವೆರಿ ಇಂಪಾರ್ಟೆಂಟ್ ಇನ್ ಎಸ್ಸೆ. ಹಾಗಾಗಿ ಅಲ್ಲಿ ನೋಡಿದ ತಕ್ಷಣ ಡೋಂಟ್ ಜಂಪ್ ಇನ್ ಟು ಸಮಥಿಂಗ್. ಟೇಕ್ ಅ ಲಿಟಲ್ ಟೈಮ್ ಆ್ಯಂಡ್ ಅನಲೈಸ್. ಇದಕ್ಕೆ ನಾನು ಮಲ್ಟಿಪಲ್ ಡೈಮೆನ್ಷನ್ಸ್ ಕೊಡಬಹುದಾ, ಇದಕ್ಕೆ ನನಗೆ ವ್ಯಾಲ್ಯೂ ಎಡಿಷನ್ ಕೊಡೋಷ್ಟು ಪಾಯಿಂಟ್ಸ್ ಇದೆಯಾ, ಕೇಸ್ ಸ್ಟಡೀಸ್ ನನ್ನ ಮೈಂಡಲ್ಲಿ ಬರ್ತಾ ಇದೆಯಾ ಈ ಟಾಪಿಕ್ ರಿಲೇಟೆಡ್. ಈ ಒಂದು ಅನಾಲಿಸಿಸ್ ಮಾಡಿ ನಂತರ ನೀವು ಎಸ್ಸೆ ಟಾಪಿಕ್ನ ಸೆಲೆಕ್ಟ್ ಮಾಡಿ. ಆಮೇಲೆ ಕೌಂಟರ್ ಆರ್ಗ್ಯುಮೆಂಟ್ಸ್ ಕೊಡಿ. ಮತ್ತು ಲೆಟ್ಸ್ ಸೇ ಪಾವರ್ಟಿ ಎನಿವೇರ್ ಇಸ್ ಥ್ರೆಟ್ ಟು ಪ್ರಾಸ್ಪೆರಿಟಿ everywhere. Idu one of the years ali bandittu. I have written this. So I've written all years almost. So hagagi I remember topics very well. Enagatte andre I used to start with a poem or with an anecdote. ಅದಾದ ನಂತರ ಪಾವರ್ಟಿ ಅಂದರೆ ನನ್ನ ಪ್ರಕಾರ ಏನು? ಪಾವರ್ಟಿ ಅಂದರೆ ಇಟ್ಸ್ ನಾಟ್ ಓನ್ಲಿ ಎನ್ ಎಕನಾಮಿಕ್ ಡಿಪ್ರವೇಷನ್. ಅಕಾರ್ಡಿಂಗ್ ಟು ಮೀ, ಇಫ್ ಸಂಬಡಿ ಈಸ್ ಇವನ್ ಸೈಕಲಾಜಿಕಲಿ ಡಿಪ್ರೈವ್ಡ್, ಎಮೋಷನಲಿ ಡಿಪ್ರೈವ್ಡ್, ಸ್ಪಿರಿಚುವಲಿ ಡಿಪ್ರೈವ್ಡ್, that is also a sense of poverty in a broader sense. So I am making my point clear. See boss, according to me, poverty is this. So my essay is getting multiple dimensions. I am opening the dimensions in my essay. So you go on telling how this poverty is leading to some kind of, threat to prosperity everywhere. So idanella ಹೇಳ್ತಾ ಹೋಗ್ತೀನಿ for about 5 pages. ಅದಾದ ನಂತರ I will also like to give a counter argument. Poverty anywhere is not threat to prosperity everywhere. ಎಲ್ಲೋ ಒಂದು ಕಡೆ ಪಾವರ್ಟಿ ಇದೆ, ಬಟ್ somewhere else there is prosperity. I will counter my argument telling it is not always the case. At times it is also the other way around ಅಂತ ಸ್ವಲ್ಪ ಅದಕ್ಕೂ ಕೌಂಟರ್ ಆರ್ಗ್ಯುಮೆಂಟ್ ಕೊಡ್ತೀನಿ. ಒಂದು ಲೆಟ್ಸ್ ಸೇ 1 page, 1.5 page, 3-4 paragraphs giving strong validations. It's not about how more you write, it's about how strongly do you validate your point. So there is difference between ನೀವು ಒಂದು ಟಾಪಿಕ್ ತಗೊಂಡು 10-20-30 ಪೇಜು ಬರೀಬಹುದು, ಅಥವಾ ಅದನ್ನೇ 6-7 ಪೇಜಲ್ಲಿ ಸ್ಟ್ರಾಂಗ್ ಆರ್ಗ್ಯುಮೆಂಟ್ಸ್ ಕೊಡ್ಬೋದು. ಇನ್ಮೇಲೆ ನೀವು ಎಸ್ಸೆ ಬರೆದಾಗ ಸಿ ಹೌ ಸ್ಟ್ರಾಂಗ್ ಯೋರ್ ಪಾಯಿಂಟ್ಸ್ ಆರ್, ವ್ಯಾಲಿಡೇಷನ್ಸ್ ಆರ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ದೆನ್ ಕನ್ಕ್ಲೂಡಿಂಗ್, ಐ ವಿಲ್ ಅಗೇನ್ ಟೆಲ್ ಹೌ ಎವ್ರಿಬಡಿ ಶುಡ್ ಪ್ರಾಸ್ಪರ್, ಹೌ ಪಾವರ್ಟಿ ಶುಡ್ ಬಿ ಎರಾಡಿಕೇಟೆಡ್ ಆನ್ ದ ಹೋಲ್. ಗೌರ್ಮೆಂಟ್ ಸ್ಕೀಮ್ಸ್ ಇರಬಹುದು, ನಾವು ವಾಲಂಟ್ರಿ ಆಗಿ ಏನು ಮಾಡಬಹುದು, ಮನೆಗಳಲ್ಲಿ ನಾವು ಏನು ಮಾಡಬಹುದು, ಇಂಡಿವಿಜುವಲ್ ಹಂತದಲ್ಲಿ ನಾವೇನು ಮಾಡಬಹುದು. ಈ ರೀತಿ ಕೆಲವು ಡೈಮೆನ್ಷನ್ಸ್ನ ಕನ್ಕ್ಲೂಷನಲ್ಲಿ ಯೂಸ್ ಮಾಡಿ. ನಾನು ಪೋಯಮ್ ಮೂಲಕ ಸ್ಟಾರ್ಟ್ ಮಾಡಿದ್ದೆ ಅಲ್ವಾ, ಕನ್ಕ್ಲೂಷನ್ ಕೂಡ ಒಂದು ಪೋಯಮ್ ಅಲ್ಲೇ ಪಾಸಿಟಿವ್ ನೋಟ್ ಅಲ್ಲಿ ಎಂಡ್ ಮಾಡ್ತೀನಿ. ಸೊ ದಿಸ್ ಇಸ್ ಹೌ ಐ ಜನರಲಿ ರೈಟ್ ಮೈ ಎಸ್ಸೇಸ್. ಸೊ ಐ ಹೋಪ್ ಯು ಗಾಟ್ ಸಮ್ ಐಡಿಯಾ.